ಬಿಟ್ಟಿದೆ ಗೈಸ್. ಬಿಡೋದಾದ್ರೆ ಸಾಕು. ಮಿಷಿನ್ ಶಿಫ್ಟ್ ಮಾಡ್ತಾರೆ ಲೇಬರ್ ಇಷ್ಟ ಇದೆ. ಇದರೊಂದು ಸೂಟ್ ಉಂಟು ಅಂಡ್ ಸ್ವಲ್ಪ ಬನ್ನಿ ಆಮೇಲೆ ತೋರಿಸ್ತೀನಿ. ಓಕೆ. ಮಳೆ ಬೇರೆ ಬರ್ತಾ ಇದೆ. ಶುಭ ಸೂಚನೆ ಅಂತ ತಗೋತೀನಿ ನಾನು. ಗೈಸ್ ಬೇಬಿ ಮೂಮೆಂಟ್ಸ್ ಅಲ್ಲ ಇದು, ಹಾರ್ಟ್ ಬಿಟ್ ತಾನೆ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ರ್ಯಾಂಡಮ್ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಫಂಡೇ. ಸೊ ನಮ್ಮ ಮನೇಲಿ ಇವತ್ತು ಆ್ಯಸ್ ಯೂಶುವಲ್ ಸಂಡೇ ಅಂದರೆ ನಾನ್ ವೆಜ್ ಇದ್ದೇ ಇರುತ್ತೆ. ಸೊ ಮದನ್ ಹಾಗೂ ನಂದೀಶ್ ಅವರು ಊರಿಗೆ ಹೋಗಿದ್ದಾರೆ, ಬರ್ತಾರೆ. ಇವತ್ತು ಎದ್ದಿದ್ದು ಎಲ್ಲರೂ ಲೇಟು. ನೆನ್ನೆ ಒಂದು ಸ್ವಲ್ಪ ಎಲ್ಲರೂ ಮಲಗಿದ್ದು ಲೇಟು, ವಿಡಿಯೋ ಮಾಡ್ಕೊಂಡು ಕೂತಿದ್ವಿ. ಸೊ ಇವಾಗ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಸರ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಬೌಲ್ಸ್ ಬುಕ್ ಮಾಡಿದ್ದೆ, ಬಂದಿದೆ. ಸೊ ಯಾ ವೆಲ್ಕಮ್. ಓ ವಾವ್, ಮುಸ್ತಫಾ ಅಭಿಯವ್ರು ಬಂದಿದ್ದಾರೆ ನಮ್ಮನ್ನ ನೋಡಕ್ಕೆ. ಅಭಿಯವ್ರೆಲ್ಲಿ ಅಂತ ಕೇಳ್ತೀರಿ. ಅಭಿಯವರು ಇಲ್ಲಿ ಬಂದ್ಬಿಟ್ರೆ ನಿಧು ವಸ್ತ್ರ ಯಾರು ನೋಡ್ಕೋತಾರೆ, ಹಂಗಾಗಿ ಸೀರೆಗಳು ಯಾರು ಕಳಿಸ್ತಾರೆ ನಿಮಗೆ? ಇವ್ನ್ಗೆ ಏನ್ಲಾ ಕ್ಯಾಮ್ರಾ ಮೇಲೆ ಕೆಳಗೆ ಮಾಡ್ತಾನೆ, ಬ್ಯಾಕ್ ಫ್ರಂಟ್ ಮಾಡ್ಕೊತಾನೆ. ಸೊ ಅಭಿ ಮೈಸೂರಲ್ಲೇ ಇರ್ತಾನೆ, ನಿಧು ವಸ್ತ್ರ ನೋಡ್ಕೋಬೇಕಲ್ವಾ ಆಫೀಸಲ್ಲಿ. ಸೊ ಹಾಗಾಗಿ ಇವಾಗ ವೀಕೆಂಡ್ ಅಂತ ಬಂದಿದ್ದಾರೆ. ಎಸ್, ವೆಲ್ಕಮ್ ಬ್ಯಾಕ್. ನನ್ನ ನೋಡಕ್ ಬಂದ. ಥ್ಯಾಂಕ್ ಯು ಪಾಪ, ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಅಭಿ ಅವರೇ. ಅಭಿದೊಂದು ಫೋಟೋ ಹಾಕ್ಬಿಡ. ನಾವೀಗ ಚಿಕನ್ ತೊಳೆದು ನಮ್ಮಮ್ಮ ಎಲ್ಲ ಪ್ಯಾಕ್ ಇದ್ದವ್ರೆ. ಇನ್ನು ಮಿಕ್ಕಿದ ಐಟಮ್ಸ್ನೆಲ್ಲ ಇವರಿಬ್ರು ರೆಡಿ ಮಾಡ್ಕೊಡ್ತಾ ಇದಾರೆ. ಸಿಂಚನ ಅವರು ಊರಿಗೆ ಹೋಗಿದ್ದಾರೆ, ಹಂಗಾಗಿ ಪಾಪ ನಮ್ಮಮ್ಮ ಬೆಳಗ್ಗೆಯಿಂದ ಪಾತ್ರೆ ತೊಳೆದು ಸಾಕಾಯ್ತು. ಎವ್ರಿ ಪಾತ್ರೆಗಳು ಬೀಳಿಸೋ ಮನೆ ಬಂತು. ಸೊ ಅದಕ್ಕೆ ಅವ್ರೀಗ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಸಾಂಬಾರ್ ನಾನು ಮಾಡ್ತಾ ಇದ್ದೀನಿ. ಇವರು ಹೇಳಿದ್ದೆಲ್ಲ ನೀಟಾಗಿ ಗೊತ್ತಾಯ್ತಲ್ವಾ? ಎಸ್, ಗೊತ್ತಾಯ್ತು. ಹೇಳಿರೋದೇ ಒಂದು ಈರುಳ್ಳಿ ಕಟ್ ಮಾಡಕ್ಕೆ. ಓಕೆ, ಚಿಕನ್ ಸಾಂಬಾರ್ ರೆಸಿಪಿ ಮಾಡ್ತಾ ಇದೀವಿ ಇವತ್ತು. ಬನ್ರಿ ಡ್ಯಾಡಿ, ಅಲ್ಲಿ ಪಾರ್ಸಲ್. ಈಗ ಫುಲ್ ಸಾಂಬಾರ್ ಮಾಡ್ಲಾ, ಇನ್ನೇನ್ ಮಾಡಿದ್ರು ಮಾಡ್ಲಾ? ಹುಡುಗರ ಚಾಪ್ಸ್ ಬೇಕಾ? ಮಾಡುವ ಹಂಗಾರೆ. ಮತ್ತೆ ನಾವಿರೋದ ವಿಷಯ ಚೆನ್ನಾಗಿ ಮಾಡಿಲ್ಲಲ್ಲ ಅವತ್ತು. ಹೌದಾ? ನೋಡು, ಅಷ್ಟು ಫ್ಯಾನ್ಸ್ ಮಿಷನ್ ಶಾಪ್ಸ್ಗೆ. ಏನ್ ವಿಷಯ? ಚೆನ್ನಾಗಿರ್ಲಿಲ್ಲ ಬಾಳೆ ಕೇಳ್ಬಿಡ್ತಾರ ಅಂತ ಇದ್ದಿದ್ದಂಗಿತ್ತು ಅಷ್ಟೇ. ನಿಶಾ ಮಾಡ್ತಿರೋದ? ಹೇಳ್ಕೊಡ್ತೀನಿ, ನಿಶಾ ಮಾಡ್ತಾಳೆ. ಯಾಕೆ ಈ ಸಾಧನೆ ಇವತ್ತು? ಅಪ್ಪ ಅಂತವಳಾಗ್ಲೇ ಅಯ್ಯೋ ಉಂಟೆ ಒಂದಂಗ ಅನ್ಕೊಂಡ್. ಎಷ್ಟಾಗ್ತಿಲ್ಲ? ಒಂದ್ ಇಡೀ ಕೊತ್ತಂಬರಿ ಹಾಕು, ಒಂದ್ ಇಡೀ ಪುದೀನ ಹಾಕು. ನನ್ ಕೈಗೂ ಒಂದ್ ಇಡೀ ಇದು. ಹಾ ಅದ್ರಲ್ಲ ಅರ್ಧ ಹಾಕು. ಎಲ್ಲ ಚೆಂದ ಅವಳೆ ಬೆಳ್ದೈತ ತೊಳಿಬೇಕಾ? ತೊಳಿಬೇಕು, ಬಂದಿಲ್ಲ. ಸಾಕಾ? ಹಾ ಹಾ, ಇದನ್ನ ಸಪರೇಟ್ ಹಾಕೊಳ್ಬೇಕು. ಇದು ಮತ್ತೆ ಕಾಯಿ ಪುದೀನ ಸಪರೇಟ್. ಹೇಳು, ಏನ್ ಮಾಡ್ತಿರೋದು ಈಗ ನೀನು? ಇಲ್ಲ, ಅವಳಿಗೆ ಹೆಲ್ಪ್ ಮಾಡ್ತಿರೋದು. ಗೊತ್ತಿಲ್ಲ ಏನಂತ, ಒಟ್ನಲ್ಲಿ ಹೆಲ್ಪ್ ಮಾಡ್ತಾನೆ. ಸಾಂಬಾರ್ ಮಾಡ್ತಾ ಇದೀನಿ. ಇನ್ನೊಂದ್ ಸ್ವಲ್ಪ ಇದೆ, ಅದಕ್ಕೆ ನಾವು ಗ್ರೇವಿ ಏನಾದ್ರು ಮಾಡ್ತೀರಾ? ಜಾಸ್ತಿ ಐತೆ, ಬಟ್ ಅಷ್ಟೊಂದು ಬೇಡ ಪುದೀನ. ಜಾಸ್ತಿ ಅಮ್ಕೂರ್ ಜಾಸ್ತಿ ಕೆಜಿ ಬರಲ್ವಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರ್ ಎಷ್ಟಿದ್ರಿ ಅವತ್ತು ನಾನು ತೋರ್ಸ್ದಾಗ? 75 ಇದ್ರು. ಇವಾಗ 68.45 ಗ್ರಾಮ್ಸ್ ಇದಾರೆ. 7 kg ಅವರ ವೇಟ್ ಅನ್ನು ಕಡಿಮೆ ಮಾಡಿದ್ದಾರೆ. ಎಷ್ಟ್ ದಿನ? 1 ತಿಂಗಳ? ಅಂದ್ರೆ ಕ್ಲೀನ್ ಪರ್ಫೆಕ್ಟ್ ಆಗಿ ಮಾಡ್ಲಿಲ್ಲ, ಅಂದ್ರೆ ಊಟ ತಿಂಡಿಲ್ ಮಾಡ್ಲಾ, ಫುಡ್ ಅಲ್ಲೆಲ್ಲ ಜಿಮ್ಗೆಲ್ಲ ಹೋಗ್ಲಿಲ್ಲ ಕರೆಕ್ಟ್ ಆಗಿ. ಮೈಸೂರಲ್ಲಿ ಇದ್ದಷ್ಟು ಇದ್ದಿದ್ದ ದಿನ ಮೇಲ್ಗಡೆ ಹೋಗಿ ಮಾಡ್ತಿದ್ದ. ಬೆಂಗಳೂರಿಗೆ ಬಂದಾಗಿಂದ ಸ್ವಲ್ಪ ಜಿಮ್ ಎಲ್ಲ ಹೋಗಕ್ ಆಗ್ತಿಲ್ಲ, ಸ್ವಲ್ಪ ಕಳ್ಳಾಟನೂ ಆಡ್ತಾವನೆ ಊಟ ತಿಂಡಿಲಿ. ಹೀಗಾಗಿ ಅಡಿಗೆ ನಡೀತಾ ಇದೆ.
ನಾನು ಸಡನ್ ಆಗಿ ಮಧು ಅವ್ರಿಗೆ ಅದು ಏನೋ ಬೇಬಿ ಮೂವ್ಮೆಂಟ್ ಆಗ್ತಾ ಇರ್ಲಿಲ್ಲ, ಸೊ ಹಂಗಾಗಿ ಡಾಕ್ಟರ್ನ ಕೇಳಿದ್ಲು. ಅವರು ಬನ್ನಿ ಒಂದ್ಸಲ ಅದೇನೋ ಚೆಕ್ ಮಾಡ್ಬೇಕು ಅಂದ್ರೆ ಏನ್ ಮಧು ಅದು NST ಮಾಡ್ತೀವಿ ಬನ್ನಿ, ಅಕಸ್ಮಾತ್ ಇವತ್ತೇನಾರು ಆಗುತ್ತೆ ಅನ್ಸಿದ್ರೆ ಅಡ್ಮಿಟ್ ಆಗ್ಬಿಡಿ ಅಂತ ಹೇಳಿದಾರೆ. ಭಯ ಆಗ್ತೈತೆ. ಏನು ಪ್ರಿಪೇರೇ ಆಗಿರ್ಲಿಲ್ಲ. ಅಂದ್ರೆ ಲೈಟ್ ಆಗಿದೆ, ಎಷ್ಟು ದಿನ ಇದ್ದಿದ್ದಕ್ಕಿಂತ ಇವತ್ತು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಅವಳಿಗೆ ಸ್ವಲ್ಪ ಭಯ ಆಯ್ತು. ಡಾಕ್ಟರ್ಗೆ ಹೇಳಿದಕ್ಕೆ ಅವರು ಬನ್ನಿ ಚೆಕಪ್ ಮಾಡೋಣ, ಇಲ್ಲಾಂದ್ರೆ ಇವತ್ತೇ ಅಡ್ಮಿಟ್ ಮಾಡ್ಕೊಡೋಣ. ಅಂದ್ರೆ ಆತರ ಏನಾದ್ರು ಬೇಬಿ ಮೂಮೆಂಟ್ಸ್ ಕಡಿಮೆ ಇದೆ ಅಂತ ಅಂದ್ರೆ ಅಡ್ಮಿಟ್ ಮಾಡ್ಕೋತೀವಿ ಅಂತ ಹೇಳೋರೆ. ಬೇಬಿ ಮೂಮೆಂಟ್ಸ್ ನ ಚೆಕ್ ಮಾಡಿ ಅಂತ ಇದ್ರಲ್ವಾ ಎಷ್ಟು ದಿನ? ಅಂದ್ರೆ ಈಗ ಲಾಸ್ಟ್ ಮಿನಿಟ್ ಅಲ್ಲಿ ಕೇರ್ಫುಲ್ ಆಗಿ ಚೆಕ್ ಮಾಡ್ತಾ ಇರ್ಬೇಕು. ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ನಮ್ಮ ಅಣ್ಣ ಇನ್ನೂ ಬಂದಿಲ್ಲ, ಇದಿಷ್ಟು ತಗೋಬನ್ನಿ ಅಂತ ನಂದು ನಿಖಿಲ್ ಅವ್ರದ್ದು. ಮತ್ತೆ ಇದ್ರಲ್ಲಿ ಇಷ್ಟೊಂದು ಪೆಂಡಿಂಗ್ ಇತ್ತು. ಸೊ ಮತ್ತೆ ಬೇಬಿ ಕ್ಯಾರಿಯರ್ ಎಲ್ಲ ಅವತ್ತೇ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ವಿ, ಒಳ್ಳೇದಾಯ್ತು. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಯಾಕೋ ನಂಗೆ 6-7 ಸೇನ್ ನನಗೆ. ಅಯ್ಯೋ, ನನ್ಗೆ ಯೂಶಲಿ ನಾನು ಅಂದ್ರೆ ಅವಾಗೆಲ್ಲ ಅಷ್ಟು ಗಮನ ಇಟ್ಟು ಇದ್ ಮಾಡ್ತಿರ್ಲಿಲ್ಲ, ಅಂದ್ರೆ ಬೇಬಿ ಚೆಕ್ ಮಾಡ್ತಿರ್ಲಿಲ್ಲ ಆಗುತ್ತೆ ಅಂತ. ಬಟ್ ಇವಾಗ ಸ್ವಲ್ಪ ಲಾಸ್ಟ್ ಮಿನಿಟ್ ಅಲ್ವಾ, ಭಯ ಯಾಕೋ. ಅಂದ್ರೆ ನನಗೆ ಹಾರ್ಡ್ನೆಸ್ ಗೊತ್ತಾಗ್ತಾ ಇದೆ, ಬಟ್ ಅದು ಪಾಪದು ಫೀಲ್ ಮಧ್ಯಾಹ್ನ ಒಂದ್ಸಲ 2-3 ಸಲ ಆಯ್ತು. ಸೊ ಇವಾಗ 4 ಗಂಟೆಯಿಂದ ಆಗಿಲ್ಲ. ಸೊ ಹಂಗಾಗಿ ಯಾಕೆ ಬೇಕು, ರಿಸ್ಕೇ ಬೇಡ ಅಂದ್ಬಿಟ್ಟು ಡಾಕ್ಟರ್ ಕಾಲ್ ಮಾಡಿದ್ದೆ. ಅವ್ರು ಹೇಳಿದ್ರು ನನಗೆ ಬೇಬಿ ಮೂಮೆಂಟ್ಸ್ ಕಡಿಮೆ ಆಯ್ತು ಅಂದಿದ ತಕ್ಷಣ ಬರ್ಬೇಕು ನೀವು ಹಾಸ್ಪಿಟಲ್ಗೆ, ಇಲ್ಲ ನನಗೆ ಹೇಳ್ಬೇಕು ಫೋನ್ ಮಾಡಿ ಅಂತ. ಅದಕ್ಕೆ ಅವರು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು NST ಮಾಡಿಸಿ ಫಸ್ಟ್ ಅಂತ ಹೇಳಿದ್ದಾರೆ. ಬನ್ನಿ ಹೋಗುವ. ಈ ಟೈಮಲ್ಲೇ ಇಂತ ಮಳೆ, ಜೋರ್ ಮಳೆ. ಬಾ ನಿಧಾನಕ್ ಬಾ, ಬಾ ಇಡಕ್ ನೀನ್ ಹೋಗು. ಬಾ ನೀನು ನಿಂದೆ. ಹೋಗು ನಿಧಾನ. ನಿಧಾನ. ಹತ್ತು ಕ್ಲೋಸ್ ಮಾಡೆ. ಹೇಳವ ನಿಮ್ ಕತೆನ. ಈಗ ಓದಿತಾನೆ ಗಾಡಿ ಸ್ಟಾರ್ಟ್ ಮಾಡಿ 1 ನಿಮಿಷಕ್ಕೆ. ನನಗೆ ಎಷ್ಟ್ ಗಾಬರಿ ಆಗೋಗಿದ್ದೀನಿ ಅಂದ್ರೆ, ಅದ್ ಬೇರೆ ನಂದು ಆಂಟೀರಿಯರ್ ಪ್ಲೆಸೆಂಟ, ಜಾಸ್ತಿ ಕಿಕ್ ಮಾಡೋದನ್ನು ಗೊತ್ತಾಗಲ್ಲಪ್ಪ ಬೇಬಿ. ನಂಗ್ ಬೇರೆ ಯಪ್ಪ ಈಗ ಸ್ವಲ್ಪ 1-2 ಸಲ ಮೂವ್ಮೆಂಟ್ ಆಯ್ತು, ಬಟ್ ಸ್ಟಿಲ್ ಪರವಾಗಿಲ್ಲ. ಹೋಗೋಣ, ಯಾಕೋ ಹೊರಟ್ಬಿಟ್ಟಿದೀವಿ. ಹಿಂದಕ್ಕಂತೂ ಹೋಗೋದ್ ಬೇಡ. ಹೆಂಗಿದ್ರು ನನಗೆ ನಾಳೆ ಇದ್ದಿದ್ದು ಡೆಲಿವರಿ, ಅಂದ್ರೆ ಅಡ್ಮಿಟ್ ಆಗಿ ಅಂತ ಹೇಳಿದ್ರು ಬಂದು. ನಾಳೆ ಅರ್ಲಿ ಮಾರ್ನಿಂಗ್ ಆಗೋದ್ರ ಬದಲು ನೋಡೋಣ ಏನೇನಾಗುತ್ತೆ ಅಲ್ಲಿ ಹೋಗಿ, ಅಲ್ವಾ? ಸುಮ್ನೆ ಹಿಂದಕ್ಕೆ ಹೋಗೋದ್ ಬೇಡ. ಮಳೆ ಬೇರೆ ಬರ್ತಾ ಇದೆ, ಶುಭ ಸೂಚನೆ ಅಂತ ತಗೋತೀನಿ ನಾನು. ಸೊ ಹೋಗಿ ನೋಡುವ. ನಮ್ಮ ಅಣ್ಣಂಗೂ ಹೇಳಿದೀವಿ ಏನಾದ್ರು ಅಡ್ಮಿಟ್ ಆದ್ರೆ ತಗೊಂಡ್ ಬಾ ಅಂತ. ಎಸ್ ಚಲೋ. ಬೆಸ್ಟ್ ಬೇಬಿ ಮೂಮೆಂಟ್ಸ್ ಅಲ್ಲ ಇದು, ಹಾರ್ಟ್ ಬಿಟ್ ತಾನೆ. ಕಾಂಟ್ರಾಕ್ಷನ್ ಬರ್ತೈತಲ್ಲ ಅದು ಗೊತ್ತಾಗುತ್ತೆ, ಪೇನ್ ಬರ್ತೈತಲ್ಲ ಅದು, ಮತ್ತೆ ಬೇಬಿದು ಮೂಮೆಂಟ್ ಎರಡು ಗೊತ್ತಾಗುತ್ತೆ. ಎಷ್ಟೈತೆ? ಜಾಸ್ತಿ ಇರುತ್ತೆ. 154 ಅದೇ ತಾನೆ ಹಾರ್ಟ್ ಬಿಟ್, ಅದೇ ತಾನೆ. ಮೂಮೆಂಟ್ ಆದಾಗ ಕ್ಲಿಕ್ ಮಾಡ್ಬೇಕಾ? ಆಗ ಏನಾಗುತ್ತೆ? ಕ್ಯಾಪ್ಚರ್ ಆಗುತ್ತೆ. ಹೋಗಿಲ್ಲಾದ್ರೂ ಆಟೋಮೆಟಿಕ್ ಮಿಷಿನ್ ಕ್ಯಾಪ್ಚರ್ ಮಾಡ್ಕೊಡುತ್ತೆ. ಎಲ್ಲ ಬೆಲ್ಟ್ ಹಾಕಿದಾರಲ್ಲ ಜನ. ಏನೇನೆಲ್ಲ ಬಂದಿದೆ. ನಿಧಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಬ್ಬ. ಲಾಸ್ಟ್ ಟೈಮ್ ಮಾಡಿಸಿದಾಗ ಯೂಶಲಿ ನಂದು ಅಷ್ಟು ನನಗೆ ಗೊತ್ತಾಗಿರ್ಲಿಲ್ಲ ಕಣೆ. ಅದ್ ಮಿಷಿನ್ ಕ್ಯಾಪ್ಚರ್ ಮಾಡ್ಕೊಂಡು ತಗೊಂಡಿತ್ತು ಮೂಮೆಂಟ್ಸ್. ಆಮೇಲೆ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿತ್ತು. ಇದು ಯಾಕೆ ಮಾಡ್ಸೋದು? ನಾರ್ಮಲ್ ಇದೆಯಾ ಏನು? ಎಲ್ಲ ನಾರ್ಮಲ್ ಇದೆಯಾ ಒಳಗಡೆ ಅಂತ ಗೊತ್ತಾಗುತ್ತೆ. ಎಸ್, ಡಾಕ್ಟರ್ ಚೆಕ್ ಮಾಡ್ತಾ ಇದಾರೆ. ಇವತ್ತೇ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಅನ್ಬಹುದು. ಡಗ್ 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 ಅಂತಿದೆ.
ಎಲ್ಲ ಮನೇಲಿ ವೆಯ್ಟ್ ಮಾಡ್ತಾ ಇದಾರೆ, ಬನ್ನಿ ಅಂದ್ರೆ ಎಲ್ಲ ಗಂಟು ಮೂಟೆ ಕಟ್ಕೊ ಬಂದ್ಬಿಡ್ತಾರೆ. ಫೋನ್ ಮಾಡ್ತಾನೆ ಅವ್ರೆ, ನೋಡೋಣ ಇರಿ. ಆಗ್ಬೋದು ನನ್ ಪ್ರಕಾರ ಅಡ್ಮಿಟ್ ಇವತ್ತೆ. ಏನಂದ್ರ ಇವಾಗ ನಿಂದ ಐತೆ ಇರೋ, ನಿಂಗ ಹಬ್ಬ ಐತೆ ಆಯ್ತದಂತೆ ಒಂದ್ ಅರ್ಧ ಗಂಟೆಲಿ. ಹೌದಾ, ಅಡ್ಮಿಟ್ ಮಾಡ್ಕೋಬೇಕಂತೆ. ಇವತ್ತು ಬಂದ್ರೆ ಪೇನ್ ಬರ್ಬೋದು, ಅಂದ್ರೆ ಫುಲ್ ನಿನಗ್ ಬಂದು ಇದಾಗ್ಬೋದು, ಇಲ್ಲಾಂದ್ರೆ ನಾಳೆ ಮಾರ್ನಿಂಗ್ ಅದೇ ಏನ್ ಹೇಳಿದ್ರು ಅವರು ಅದೇ ತರ ಮಾಡ್ತಾರಂತೆ. ಯಾರು ಇಲ್ಲ, ಬರ್ತಾರೆ ಬೆಳಿಗ್ಗೆ. ಓ, ಅಂದ್ರೆ ನಿನ್ಗೆ ನ್ಯಾಚುರಲ್ ಪೇನ್ ಬಂದ್ರೆ ಅಂತನಾ? ಕರೆಕ್ಟ್. ಅಪ್ಪ ಡಗ್ ಗೊತ್ತೈತೆ, ಇಲ್ಲ ಹೆಂಗ್ ಪಾಪ ಹಾರ್ಟ್ ಬಿಟ್ ಬಿಡ್ಕತೈತೆ, ನನ್ನ ಹಂಗೆ ಬಿಡ್ಕತೈತೆ. ಆಮೇಲೆ ಅದೇ 3 ಸೆಂಟಿಮೀಟರ್ ಇದಾಗಿದೆ. ಇವತ್ ನೈಟ್ ನೋಡೋಣ, ಇಲ್ಲ ಅಂದ್ರೆ ನಾಳೆ ಮಾರ್ನಿಂಗ್ ಆ ಪ್ರೊಸೀಜರ್ ಮಾಡೋಣ ಅಂತ ಹೇಳಿದ್ರು. ಯಾರ್ಗೆ? ಹೇಳ್ತೀನಿ, ನೀನ್ ಆರಾಮಾಗಿರು. ಜಾಸ್ತಿ BP ಅದು ಇದು ವೇರಿಯೇಷನ್ ಆಗುತ್ತೆ, ಆರಾಮಾಗಿ ಮಾಡಿಸ್ಕೊ. ಆರಾಮ್ ಕಾಮ್ ಆಗಿರು, ಕೂಲ್ ಆಗಿರು. ಏನಾಗಲ್ಲ. ಸ್ವಲ್ಪ ಕಾನ್ಫೆಕ್ಷನ್ ಜಾಸ್ತಿ ಆಗ್ತೈತೆ, ನೋವು. ಏನಾಗಲ್ಲ. ವಾಶ್ರೂಮ್ ಹೋಗಿ ಬಂದ್ಬಿಡ್ಲಾ? ವಾಶ್ರೂಮ್ ಹೋಗ್ತೀಯಪ್ಪ? ಸೆಕೆಂಡ್. ಗೈಸ್, ಇವಾಗ ಅಡ್ಮಿಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಡಾಕ್ಟರು. ಇವತ್ ನೈಟ್ ಯಾವಾಗಾದ್ರೂ ಪೇನ್ ಬರ್ಬೋದು, ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ನಾಳೆ ಮಾರ್ನಿಂಗ್ ಅಂದ್ರೆ ಜೆಲ್ ಇಲ್ಲ ಅಂದ್ರೆ ಟ್ಯಾಬ್ಲೆಟ್ ಏನೋ ಕೊಡ್ತಾರೆ, ಅದರಿಂದ ನ್ಯಾಚುರಲ್ ಅವಳಿಗೆ ಪೇನ್ ಬರುತ್ತೆ. ಎಲ್ಲ ನರ್ವಸ್ ಆಗ್ತಾ ಇದೀವಿ, ಭಯ ಆಗ್ತಾ ಇದೆ. ಎಲ್ಲ ಒಳ್ಳೇದಾದ್ರೆ ಸಾಕು. ಇವಾಗ ಲೇಬರ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ, ಅಂದ್ರೆ ರೂಮ್ ಏನೋ ಸಮಥಿಂಗ್ ಗೊತ್ತಿಲ್ಲ ನನಗೂ ಕರೆಕ್ಟಾಗಿ. ಸೊ ಅವಳಿಗೆ ಡೆಲಿವರಿ ಮಾಡೋ ಡಾಕ್ಟ್ರು ಕೂಡ ಬರ್ತಾರೆ. ಅದಾದ್ಮೇಲೆ ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಏನು ಅಂತ. ಮನೆಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ಇವಾಗ ಅವ್ರಿಗೆಲ್ಲ ಬರೋದಕ್ಕೆ. ಭಯ ಆಗ್ತೈತೆ ಗೈಸ್, ಬಿಡೋದಾದ್ರೆ ಸಾಕು. ನಿಖಿಲ್ ರವೀಂದ್ರ ಅವರು ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಇವತ್ತೇ ಸೂಟ್ ರೂಮ್ಗೆ ಅವಳನ್ನ ಇಲ್ಲ ಅವಳ ಸೂಟ್ ರೂಮ್ ಇವತ್ತಿಲ್ಲ, ನೀವು ಮಾತಾಡಿ. ಅವಳನ್ನ ಲೇಬರ್ ರೂಮ್ಗೆ. ನಮಗೆ ಸೂಟ್ ರೂಮ್ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಎಲ್ಲ ಫಿಲ್ ಆಗ್ತಾ ಇದೆ. ಸಿಗ್ನೇಚರ್ ಸಿಗ್ನೇಚರ್ ಡ್ಯಾಡಿ ಟಕ್ 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 ಅಂತ ಇತ್ತು ನಂಗೆ ಅನ್ಸುತ್ತೆ. ಸಿಗ್ನೇಚರ್ ಎಲ್ಲ ಆಗ್ತೈತೆ. ಹಾ, ಸಿಗ್ನೇಚರ್ ಎಲ್ಲೆಲ್ಲ ಹೋಗ್ತೈತೆ. ನಡುಕ್ತಿದ್ಯಾ? ಇದನ್ನ ತಗೊಂಡೋಗಿ ಕೊಟ್ರೆ ಅವಳನ್ನ ಲೇಬರ್ ರೂಮ್ಗೆ ಇದ್ ಮಾಡ್ತಾರಂತೆ. ಹೌದಾ? ಅಷ್ಟೇ ಗೈಸ್. ಈಗ ಮದನಣ್ಣನಿಗೆ ಫೋನ್ ಮಾಡಿ ಹೇಳಿದ್ವಿ, ಅವರು ಹೋಗ್ತಾ ಇದ್ದಾರೆ. ಎಲ್ಲ ಲಗೇಜ್ ಎಲ್ಲ ಕ್ಲೀನಾಗಿ ಇಟ್ಟಿಟ್ಬಿಟ್ಟು ಬಂದಿದ್ವಿ ಸದ್ಯಕ್ಕೆ. ಅದನ್ನೆಲ್ಲ ಕರೆಕ್ಟಾಗಿ ತಗೊಂಡು ಬರ್ತಾರೆ. ನಮ್ಮ ಮನೆಯವರೆಲ್ಲ ಏನು ಮಾಡೋದು ಗೊತ್ತಿಲ್ಲ. ಮನೆಯವ್ರನ್ನ ಏನು ಮಾಡೋದು ಮೈಸೂರಿಂದ? ಅಕಸ್ಮಾತ್ ಇವತ್ತು ಮಿಡ್ ನೈಟ್ ಆಗ್ಬಿಟ್ರೆ ಆಗ್ಲಿ ಬಿಡು, ಒಂದು ಡೆಲಿವರಿ ಮಾಡ್ಬೇಕಿತ್ತು. ಅಲ್ಲ, ಅವರೆಲ್ಲ ಇದ್ರೆ ಚಂದ. ಅವಳು ಆಗ್ಲಿ ಕೇಳ್ತಾವಳೆ ಆಂಟಿ ಅಜ್ಜಿ ಅಂತ. ಸರಿ ಅಂತ ಕರ್ಕೊಬರ್ತಾರೆ. ಅಂದರೆ ನಾವು ನಾಳೆಗೆ ಕಾರ್ ಅವ್ರಿಗೆ ಹೇಳಿದ್ದಾರೆ ನಾಳೆ ಕರ್ಕೊಬಂದ್ಬಿಡ್ಲಿ ಅಂತ. ಸಿದ್ದರಾಮುಂಡಿಗೆ ಹೋಗಿ ಅಲ್ಲಿ ಮೈಸೂರು ಮನೆಗೆ ಹೋಗಿ ಎಲ್ಲರೂ ಕರ್ಕೊಂಡು ಬರಬೇಕು. ಫಸ್ಟ್ ಟೈಮ್ ಈ ಥರ ಫೀಲ್ ಆಗ್ತಾ ಇರೋದು. ಟ್ರೈಜಲ್ ಕೊಡಿ, ಗ್ರೌಂಡ್ ಫ್ಲೋರ್ ಪೇಷಂಟ್ ಇದಾರಲ್ಲ, ಟ್ರೈಜಲ್ ಕೊಡಿ, ಅವ್ರು ಪೇಷಂಟ್ ಶಿಫ್ಟ್ ಮಾಡ್ತಾರೆ ಲೇಬರ್ ರೂಮ್ಗೆ. ಇಷ್ಟೇನು? ಹಾಂ, ಇದರದ್ದು ಸೂಟ್ ರೂಮ್ ಬನ್ನಿ ಆಮೇಲೆ ತೋರಿಸ್ತೀನಿ. ಓಕೆ, ಇವಾಗ ಫಸ್ಟ್ ಇದನ್ನ ತಗೊಂಡೋಗಿ ಕೊಟ್ರೆ ಲೇಬರ್ ರೂಮ್ ಹಾಕ್ತಾರೆ. ಲೇಬರ್ ರೂಮ್ಗೆ ಅವ್ಳನ್ನ ಹಾಕ್ತಾರೆ. ಅವಳು ಯಾವಾಗ ಸೂಟ್ ರೂಮಿಗೆ ಬರೋದು? ಅದು ಡೆಲಿವರಿ ಆಗ್ತೈತೆ. ಓ ಹೌದಾ? ಸೂಟ್ ರೂಮಲ್ಲಿ ನಾವು ಆರಾಮಾಗಿರ್ಬೋದು. ಒಂಥರ ಸೂಟ್ ರೂಮ್ ನಮಗೆ ನಾವಿವತ್ತು ಇಲ್ಲೇ ಇರೋದು. ಅವಳಿಗೆ ಲೇಬರ್ ರೂಮ್ ಡೆಲಿವರಿ ಆಗ್ತದೆ. ಇನ್ನು 3rd ಫ್ಲೋರ್ ಗ್ರೌಂಡ್ ಫ್ಲೋರ್ ತಿರ್ಗಿ ಕೊಟ್ಟಿದ್ದು ಚೆನ್ನಾಗಿ ಇದ್ರದ್ದು. ಮತ್ತೆ ಇವಳಿಗೆ ಲೇಬರ್ ರೂಮ್ 3rd ಫ್ಲೋರ್ ಇರೋದ್ರಿಂದ ಅಕ್ಕಪಕ್ಕನೇ ಇಟ್ಟವ್ರು ಅನ್ಸುತ್ತೆ. ಇಲ್ಲ ಸೂಟ್ ರೂಮ್ ಇರೋದು 3rd ಗ್ರೌಂಡ್ ಅಲ್ಲಿ ಇದೆ. ಇವಳಿಗೆ ಮೇಲ್ಗಡೆ ಇಷ್ಟ ಆಯ್ತು. ಇಷ್ಟ ಆಗಿದ್ ರೆಸಾರ್ಟ್ ಮತ್ತೆ ಮೇಲ್ಗಡೆ ರೂಮ್ ಇನ್ನು ಸ್ಪೇಸ್ ಆಗಿದೆ. ಅಂದ್ರೆ ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಬರ್ತೀವಲ್ಲ, ಎಲ್ಲ ಬಂದು ಹೋಗ್ತಾ ಇರ್ತಾರೆ ಇನ್ನು ಹಾಸ್ಪಿಟ್ಲಿಗೆ. ಸೊ ಹಂಗಾಗಿ ದೊಡ್ಡದೇ ನೋಡಿದಾಳೆ.
ಈಗ ಶಿಫ್ಟ್ ಮಾಡ್ಬೇಕು ಅವಳನ್ನ. ಬನ್ನಿ ಎತ್ತಕೊಂಡೋಗೋಣ. ಏನಿಲ್ಲ, ಆರಾಮಾಗಿ ಅವಳೆ, ಪೇಯ್ನ್ ಏನಿಲ್ಲ, ಬಟ್ ಇನ್ನೂ ಸ್ಟಾರ್ಟ್ ಆಗುತ್ತೆ ಪೇಯ್ನ್. ಇಲ್ಲೇ ಒಳಗಡೆ ನೀನು ಅದನ್ನ ಕೊಟ್ರೆ ಕರ್ಕೋಗ್ಬೋದು. ಇದ್ರಲ್ಲಿ ಕರ್ಕೋಗ್ಬೇಕಂತ ಅಣ್ಣ. ಏನು ಹೇಳ್ತಾನೆ ಇಲ್ಲ. ಲೇಬರ್ ರೂಮ್ಗೆ ಇವಾಗ ಫಸ್ಟ್ ನಿನ್ನ ಇದೆ ನಮಗೆ ಸೂಟ್ ರೂಮ್ ಕೊಡ್ತಾರೆ. ಅದೇ ನಿಮ್ದು ಮಗು ಆದ್ಮೇಲೆ ನಿನ್ನ ಸೂಟ್ ರೂಮಿಗೆ ಶಿಫ್ಟ್ ಮಾಡ್ತಾರೆ ಅನ್ಸ್ಕೊತೀನಿ. ನೀವೇ ಸೂಟ್ ರೂಮಲ್ಲಿ ಇರ್ತೀರಾ? ನಿನ್ನೊಬ್ಳೆ ಲೇಬರ್ ರೂಮ್. ನಿಮ್ನೊಬ್ಬರನ್ನ ಏನ್ ಬಿಡಲ್ಲ ಬಿಡಿ, ಅವರು ಯಾರು? ಆಂಟಿ ನನ್ ಕಡೆ. ಅಣ್ಣನಾ? ಅಣ್ಣ. ನಾವೆಲ್ಲ ಇರ್ತೀವಿ ಬಿಡು, ಬಾ ಎದ್ದು. ನಂಗೇನು 3 ಸೆಂಟಿಮೀಟರ್ ಆಗೈತಿ ಅಂತಾನೆ ಅನ್ಸ್ತಾ ಇಲ್ಲ ಆಂಟಿ. ಏನ್ ಬರ್ತಾ ಇದೆಯಲ್ಲಪ್ಪ, ಬಿಟ್ಟು ಬಿಟ್ಟು ಬರ್ತಾ ಇದೆ. ಈಗ ಬೇಗ ಆಗುತ್ತಾ? 3 ಸೆಂಟಿಮೀಟರ್ ಅಂದ್ರೆ ಇನ್ನೂ ಕಾಯ್ಬೇಕು, ಕಾಯ್ಬೇಕು. ಆಗೋರ್ಗ್ ಬೇಗ ಆಗುತ್ತೆ, ಕೆಲವೊಬ್ರು ಟೈಮ್ ತಗೊಳುತ್ತೆ. ನೀ ಟೈಮ್ ತಗೋತೀವಿ. ನಿನ್ ನೋಡ್ತಿದ್ರೆ ನಿಧಾನ ಅನ್ಸುತ್ತೆ. ನಂಗೂ ನಾಳೆನೆ ಹಾಕ್ಬೇಕು ಅಂತಾನೆ ಇರೋದು ಬೆಳಗ್ಗೆ, ಯಾಕಂದ್ರೆ ನನ್ಗೆ ಎಲ್ರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಇರ್ಬೇಕು. ಈಗ ಏನ್ ಮಾಡ್ಲಿ, ಅವ್ರನ್ನ ಕರ್ಸ್ಲಾ? ನಾಳೆ ಬೆಳಗ್ಗೆ ನೀನು ಬೆಳಗ್ಗೆ ಕಳಿಸ್ಬಿಡ್ಲಾ? ಸರಿ, ಬಟ್ ಆದ್ರೆ ಆಂಟಿ ಇವತ್ ನೈಟ್ ಆಗಲ್ಲ ಅಲ್ವಾ? ಏನೋ ಗೊತ್ತಿಲ್ಲಪ್ಪ, ಡಾಕ್ಟರ್ ಹೆಂಗ್ ಹೇಳ್ತಾರೋ ಅದ್ಮೇಲೆ. ಅವ್ರು ನಿನಗ್ ಡೆಲಿವರಿ ಮಾಡೋ ಡಾಕ್ಟರ್ ಯಾವಾಗ ಬರ್ತಾರೆ? ರಮ್ಯಾ ಮ್ಯಾಮ್ ಬರ್ತಾರೆ. ಅವ್ರನ್ನ ಕೇಳು ಒಂದ್ಸಲಿ ಹೆಂಗ್ ಹೇಳ್ತಾರೆ ಹಂಗೆ. ಏನಿಲ್ಲ 2 hours ಅಲ್ಲಿ ಕರ್ಕೊ ಬರ್ತಾರೆ. ನೀನು ಮನೆಯವ್ರದ್ದು ಚಿಂತೆ ಮಾಡ್ಬೇಡ, ನೀನ್ ಆರಾಮಾಗಿರು. ನಾನು ಆರಾಮಾಗಿದ್ದೀನಿ, ನನಗೇನು ಫೀಲಿಂಗೇ ಇಲ್ಲ. ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಆಗ ನಮಗ್ ಫೀಲ್ ಕೊಡ್ತೀಯ? ಸರಿ ಆಯ್ತು, ಕೊಟ್ಬಿಟ್ಟು ಬರ್ತೀನಿ. ಇಲ್ಲೇ ಅನ್ಸುತ್ತೆ. ಯಾರಿಗೆ ಕೊಡ್ಬೇಕು? ಸಿಸ್ಟರ್ ಇದ್ದಾರೆ. ಮ್ಯಾಮ್ ಹೆಂಗಿದೆ? ಏನ್ ಅನ್ನಿಸ್ತಾ ಇದೆ? ಏನಿಲ್ಲ. ನನ್ ಮೈಂಡ್ ಅಲ್ಲಿ ಹೆಂಗಿತ್ತು ಗೊತ್ತಾ? ಅಯ್ಯೋ ಅಳ್ತಾ ಇರ್ತಾರೆ, ಅದೇ ಕರ್ಕೊಬರೋದು ಮನೆಯಿಂದ. ಬಟ್ ಇದೆಲ್ಲ ಕಾಮಾಗಿ ನಡೀತಾ ಇದೆ. ನೋಡಕ್ ಆಯ್ತಲ್ಲ. ಬಾಯ್, ಆಲ್ ದಿ ಬೆಸ್ಟ್. ಚಿನ್ನ ಅಲ್ಲ ತಾನೆ ಇದು? ಇಲ್ಲ ಹೋಗ್ತಾ ಇದ್ದಾಳೆ. ಗೈಸ್ ಇವಾಗ ಓಟಿಗೆ ಕರ್ಕೊ ಹೋಗಿದ್ದಾರೆ. ಆದ್ರೆ ಮಗು ಬರೋದಕ್ಕಲ್ಲ, ಹಂಗೆ ಸುಮ್ನೆ ಅವಳನ್ನ ಅಡ್ಮಿಟ್ ಮಾಡ್ತಾ ಇರೋದು. ಇವತ್ ನೈಟ್ ಇಂದ ಮಗು ಆಗೋ ತನಕ ಅವಳು ಅದೇ ರೂಮಲ್ಲಿ ಇರ್ಬೇಕು. ಓಟಿ LDR ಕಾಂಪ್ಲೆಕ್ಸ್ ಅಲ್ಲೇ ಅಂತೆ. ಏನಾಗೋದು, ಫ್ಯಾಮಿಲಿ ಎಲ್ಲ ಇಲ್ಲಿ ಹಿಂಗೆ ಯಾವಾಗುತ್ತೆ. ಅದೆಲ್ಲ ಫಿಲಮಲ್ಲಿ ನೋಡಿದ್ವಲ್ಲ. ಈಗ ಎಷ್ಟು ಕಾಮಾಗಿದೀವಿ. ನಾಳೆ ಇರೋದು ಹಬ್ಬ ನಮ್ಗೆ. ಒಂಚೂರು ಅವಳು ಕಿರ್ಚಿದ್ರೇನೆ ಒಂಥರ ಆಯ್ತದೆ. ದೇವ್ರೆ, ಯಾವ್ದಾದ್ರು ಆಗ್ಲಿ ಅವಳು ಆರೋಗ್ಯವಾಗಿ ಸೇಫ್ ಆಗಿ ಡೆಲಿವರಿ ಆದ್ರೆ ಸಾಕು. ನಾವಿಬ್ರು ಬಟ್ಟೆ ತಗೊಳಕ್ ಹೋಗ್ತಾ ಇದೀವಿ. ಅವ್ರೇನೋ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ರು, ನಾನು ಇವಳು ಸುಮ್ನೆ ಇದ್ವಿ ಮಾಡ್ಕೊಂಡ್ರಾಯ್ತು ಅಂತ. ಇವಾಗ ನಮ್ದು ಒಂದ್ ಜೊತೆನೂ ಬಟ್ಟೆ ಇಲ್ಲ ಇಲ್ಲಿ. ಅವ್ರದ್ದಾದ್ರೆ ಎಲ್ಲ ಪ್ಯಾಕ್ ಮಾಡಿಸಿ ಇಡ್ಸಿದ್ವಿ ಅಲ್ವಾ, ಅಣ್ಣಂದೆಲ್ಲ ತರ್ತಾ ಇದಾರೆ. ಸೊ ನಾವಿಲ್ಲೇ ಹೋಗಿ ಒಂದ್ ಜೊತೆ ಆದ್ರೂ ತಗೋಬರೋಣ, ಎಮರ್ಜೆನ್ಸಿಗಿರ್ಲಿ ಅಂತ ಬುಕ್ ಮಾಡಿದಾಳೆ ಇವಳು. ಆಟೋ ಬರ್ತಾ ಇದೆ, ನಾವ್ ಹೋಗಿ ಕ್ವಿಕ್ ಆಗಿ ತಗೊಂಡು ಬರೋಣ. ಇವತ್ತು ವಿಡಿಯೋ ನಾನೇ ಮಾಡ್ಬೇಕು. ಇನ್ನು ಅವಳಿಗೆ ಎಷ್ಟ್ ದಿನ ಮಾಡಕ್ಕಾಗುತ್ತೋ ಮಾಡಕ್ಕಾಗಲ್ವೋ ಗೊತ್ತಿಲ್ಲ. ಸ್ವಲ್ಪ ದಿನ ನಾನೇ ಹ್ಯಾಂಡಲ್ ಮಾಡ್ತೀನಿ ಮಧು ಚಾನಲ್ನ. ಹಂಗೆ ನನ್ ಚಾನಲ್ ಅವಳೇ ಕಾಲ್ ಮಾಡ್ತಾಳೆ. ಇಲ್ಲೇ ಸ್ಟೈಲ್ ಯೂನಿಯನ್ ತೋರಿಸ್ತು ನಿಯರ್. ನಾವು ಸ್ವಲ್ಪ ಬಟ್ಟೆನ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ಒಂದೊಂದ್ ಜೊತೆ ಅಷ್ಟೇ ತಗೊಂಡಿರೋದು. ನನ್ಗೆ 2 ಜೊತೆ, ನಿಧಿ 1 ಜೊತೆ, ನಮ್ಮ ಅಣ್ಣಂಗ್ 1 ಜೊತೆ, ಮಧುಗೊಂದು ಬೇಕಿತ್ತು. ಅವಳಿಗೆ ತಗೊಂಡು ಹೋಗ್ತಾ ಇದೀವಿ. ಹೊಟ್ಟೆ ಹಸಿತಾ ಇದೆ. ಹಾಸ್ಪಿಟ್ಲಲ್ಲೇ ತಿನ್ಬೇಕು, ಕ್ಯಾಂಟೀನ್ ಇದೆ ಅಲ್ಲಿ, ಅಲ್ಲೇ ಹೋಗಿ ನೋಡೋಣ.